ಒಂದು ಕಡೆ ಏನಪ್ಪ ಸಂಜು ಅವರು ಚೆನ್ನಾಗಿ ಆಡಿದ್ರಿಂದಾಗಿ ನಿನ್ನೆ ಚೆನ್ನೈ ನಮ್ಮ ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ ಗೆಲುವು ಸಾಧಿಸಿದ್ರೆ ಇವತ್ತು ಭಾಳ ಪ್ರಮುಖ ಆಟದ ಫಸ್ಟ್ ಯಾರು ಆಗ್ಬೋದು ಅನ್ನೋದಕ್ಕೆ ಒಂದು ಸಿಗೋದದ ಸನ್ರೈಸರ್ಸು ಅಥವಾ ಪಂಜಾಬ್ ಕಿಂಗ್ಸು. ಆಲ್ರೆಡಿ ಪಂಜಾಬ್ ಕಿಂಗ್ಸ್ ಅಂತ ಏನಪ್ಪ ಅಂತಂದ್ರೆ ಟಾಪರ್ ಅದಾರ. ಥರ್ಡ್ ಯಾರು ಅದಾರಪ್ಪ ಅಂತಂದ್ರೆ ಸನ್ ರೈಸರ್ಸ್ SRH 10 ಮ್ಯಾಚ್ ಆಡಿ 12 ಪಾಯಿಂಟ್ ಇದ್ದಾವೆ. 2ರಿಂದ 5ನೇ ತನಕ ಅಂದರೆ RCB 9 ಮ್ಯಾಚ್ ಆಡ್ಯದ, 6 ಗೆದ್ದದ, 3 ಸೋತದ, 12 ಪಾಯಿಂಟು. ಅದೇ ಕಾಲಕ್ಕೆ SRH 10 ಆಡ್ಯದ, ಅದರಾಗ 12 ಪಾಯಿಂಟ್ ಗಳಿಸದ, 3ನೇ ನಂಬರು. RR 10 ಆಡ್ಯದ, 12 ಪಾಯಿಂಟ. GT ಅಂದರೆ ಗುಜರಾತ್ ಟೈಟನ್ಸ್ ಅದು 10 ಆಡ್ಯದ, 12 ಪಾಯಿಂಟ್ ಅದ. CSK 10 ಆಡಿ 10 ಪಾಯಿಂಟ್ ಅದ. ಒಂದಿಷ್ಟೇನೋ ಈ ಪ್ಲೇ ಆಫ್ ಹೋಗೋದು ಸಾಧ್ಯತೆಗಳು CSK ಹೆಚ್ಚು ಮಾಡ್ಕೊಂಡದ. ಆದರೆ DC ಮಾತ್ರ ಅಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಕೆಳಗೆ ಹೋಗಿದ್ದಾರೆ, ಚೆನ್ನೈ ಮುಂದೆ ಹೋಗಿದ್ದಾರೆ ಒಂದು ಕಡೆ. ಆದರೆ ಇನ್ನೊಂದು ಕಡೆ ಫಸ್ಟಕ್ಕಾಗಿ ಸನ್ರೈಸರ್ಸ್ ಹೈದರಾಬಾದ್ ವರ್ಸಸ್ ಪಂಜಾಬ್ ಕಿಂಗ್ಸ್ ನಡೀತದೆ. ಒಟ್ಟಲ್ಲೇ ಈ ಪ್ಲೇ ಆಫಕ್ಕೆ ಇಲ್ಲಿ ಮೇಲೆ ಟಾಪ್ 5 ಆಗಬಹುದು. 6ನೇದು ಕಾಂಪಿಟೇಷನ್ದಲ್ಲದ. ಫಸ್ಟ್ ಅಂತ ಇವತ್ತು ನಿಮಗೆ ಗೊತ್ತಿದ್ದಾಗ PBKS ಪಂಜಾಬ್ ಕಿಂಗ್ಸ್ ಇದ್ದಾರೆ, 2ನೇದಾಗೆ RCB ನಮ್ಮ ಬೆಂಗಳೂರು ಅವರಿದ್ದಾರೆ, 3ನೇದಾಗೆ ನಮ್ಮ SRH ಸನ್ರೈಸರ್ಸ್ ಅವರಿದ್ದಾರೆ, RR ಇದ್ದಾರೆ 4ನೇದು, GT ಅಂದರೆ ಗುಜರಾತ್ ಟೈಟನ್ಸ್ 5ನೇ ನಂಬರ್ ಇದ್ದಾರೆ, CSK ಅಂತಂದರೆ ಚೆನ್ನೈ ಸೂಪರ್ ಕಿಂಗ್ಸ್. ಈ ಒಂದು 5-6 ಜನರಲ್ಲಿ ಯಾರು ಟಾಪರ್ ಆಗ್ಬೋದು? ಇನ್ನು ಇವಂತೆ ಮುಗಿದೋಗಿದೆ ಈಗಾಗಲೇ. DC ಆಗಿರ್ಬೋದು, ಡೆಲ್ಲಿ ಕ್ಯಾಪಿಟಲ್ಸ, KKR ಆಗಿರ್ಬೋದು, ನಮಗೆ ನೈಟ್ ರೈಡರ್ಸ, MI ನಿಮಗೆ ಗೊತ್ತದೆ ಈಗಾಗಲೇ, ಮುಂಬೈ ಇಂಡಿಯನ್ಸ್ ಆಗಿರ್ಬೋದು, ಮುಂದೆ LSG ಅಂದರೆ ಲಕ್ನೋ ಸೂಪರ್ ಜೈಂಟ್ಸ್ ಆಗಿರ್ಬೋದು. ಇವರು ಆಸೆಗಳೆಲ್ಲ ಕಮ್ಮಿ ಹೋಗ್ತಾ ಇದ್ದಾವೆ. ಈಗೇನಿದು ಟಾಪ್ 6 ಈಗ ಅಲ್ಲಿ ಹೇಳಿದಂಗೆ PBKS, RCB, SRH, RR, GT, CSK ಇವರಲ್ಲಿ ಯಾರು ಪ್ಲೇ ಆಫ್ ಮೊದಲು ಮುಡ್ತಾರೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಮ್ಯಾಚ್ಗಳೆಲ್ಲರೂ ಕಂಡಿಟ್ಟಿದ್ದಾರೆ. ಸನ್ರೈಸರ್ಸು ಸ್ಟ್ರಾಂಗ್ ಅದ, ಅದ್ರ ಮೇಲೆ ಬೆಟ್ಟಿಂಗ್ ಸಾಗ ದುಡ್ಡು ಹೊಡುವಂಥ ಜನ ಇದ್ದಾರೆ. ಪಂಜಾಬ್ ಕಿಂಗ್ಸ್ ಮೇಲೆ ಸಹಜ ಬಿಡ್ತಾರೆ. 1ಕ್ಕೆ 2 ಹೊಡ್ಬೋದು, 2ಕ್ಕೆ 4 ಹೊಡ್ಬೋದು, ಎಷ್ಟು ಹೊಡ್ತಾ ಅವ್ರಿಗೆ ಗೊತ್ತಾ. ಯಾಕಂದ್ರೆ ಈ ಆಟ ಅನೈತಿಕವಾದಕ್ಕಾಗಿ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡುವಂಥ ಅವಶ್ಯಕತೆ